ದಸರಾ ಪ್ರಯುಕ್ತ 1 ಇಯರ್ 45 ಆಗುತ್ತೆ, 60 ಆಗುತ್ತೆ ಸರ್, 10,000 ಆಗುತ್ತೆ ಸರ್, 10,000 ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಆಲ್ಫಾ ಮೋಟರ್ ವರ್ಲ್ಡ್ ಅಂತ. ಸೊ ಬ್ಯಾಕ್ಗ್ರೌಂಡಲ್ಲೇ ನೋಡ್ತಿರ್ಬೋದು, ಸುಮಾರು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಲೋ ಬಜೆಟಿಂದ ಸ್ಟಾರ್ಟ್ ಆಗಿ ಹೈ ಬಜೆಟ್ ತನಕ ಎಲ್ಲ ಕಾಸು ಇದೆ. ದಸರಾ ದೀಪಾವಳಿ ಅಂತ ಹಬ್ಬಗಳು ಬರ್ತಿದೆ. ಸೊ ನೋಡ್ತಿರ್ಬೋದು ಎಷ್ಟೊಂದು ಜನ ಕಾರ್ ತೊಗೊಬೇಕು ಅಂತ ಅಂದ್ಕೊಂಡಿರ್ತೀರ. ಇಲ್ಲಿ ಸುಮಾರು ಆಫರ್ಸ್ ಕೂಡ ಇದೆ ಈ ಹಬ್ಬಕ್ಕೆ ಅಂತ. ಸೊ ಆಫರ್ಸ್ ಕೂಡ ಓನರ್ ಬಂದುಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಶೋರೂಮ್ ಅವರೇ ಬಂದುಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ವೀಡಿಯೋ ಹೋಗೋಣ ಬನ್ನಿ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಅದಕ್ಕೆ ಮುಂಚೆ ಎಷ್ಟೊಂದು ಜನ ಲೊಕೇಶನ್ ಕೇಳ್ತಿರ್ತೀರ ಲಾಸ್ಟ್ ವೀಡಿಯೋಲ್ಲಿ ಕೂಡ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡಲ್ಲಿ ಬರೋ ಡಿ ಮಾರ್ಟ್ ಆಪೋಸಿಟೇ ಬಂದ್ಬಿಟ್ಟು ಇವ್ರ ಶೋರೂಮ್ ಇದೆ. ಸೊ ಈ ಶೋರೂಮ್ ಪಕ್ಕದಲ್ಲೇ ಕೂಡ ನೋಡ್ತಿರ್ಬೋದು ಒಂದು ನೈಸ್ ರೋಡ್ ಕೂಡ ಕಾಣಿಸ್ತಿದೆಯಲ್ಲ. ಸೊ ನೈಸ್ ರೋಡಲ್ಲಿ ಕೂಡ ನೀವು ಬರ್ಬೋದು. ಇಲ್ಲಿ ಕೂಡ ಟೆಸ್ಟ್ ಡ್ರೈವ್ ಕೂಡ ಮಾಡ್ಬೋದು, ಲಾಂಗ್ ಟೆಸ್ಟ್ ಡ್ರೈವ್ ಕೂಡ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸೊ ಇವತ್ತು ಎಷ್ಟೊಂದು ಜನ ದಸರಾ ಹಬ್ಬ ದೀಪಾವಳಿ ಹಬ್ಬಕ್ಕಂತ ಗಾಡಿ ತೊಗೊಬೇಕು ಅಂದ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲ ಏನು ಆಫರ್ ಕೊಡ್ತೀರಾ ನಮ್ಮ ಚಾನಲ್ ಕಡೆಯಿಂದ ಬಂದರೆ? ಹೌದು ಸರ್, ಫಸ್ಟ್ಲಿ ಎಲ್ಲರಿಗೂ ವೆಲ್ಕಮ್ ಟು ಆಲ್ಫಾ ಮೋಟರ್ ವರ್ಲ್ಡ್. ನಮ್ಮ ಕಡೆಯಿಂದ ಈಗ ದಸರಾ ಹಬ್ಬದ ಪ್ರಯುಕ್ತ ಆಫರ್ಸ್ ಏನಿದೆ ಅಂದರೆ 1 ಇಯರ್ ಇಂಜಿನ್ ವಾರಂಟಿ ಇರುತ್ತೆ ನಾರ್ಮಲ್ಲು. ಅದ್ರ ಜೊತೆಗೆ 1 ಇಯರ್ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಆ್ಯಂಡ್ 1 ಇಯರಲ್ಲಿ 3 ಟೈಮ್ಸ್ ಚೆಕಪ್ ಫ್ರೀ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಒಂದು ಕಾರ್ ಕೇರ್ ಕಿಟ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅದು ಒಂದು ಕಸ್ಟಮರ್ಸಿಗೆ ಸರ್ಪ್ರೈಸ್ ಆಗಿರುತ್ತೆ ಸರ್. ಕಾರ್ ಕೇರ್ ಕಿಟ್ ಅಂದರೆ ಯೂಶಲಿ ಕಾರ್ನ ಮೇಂಟೈನ್ ಮಾಡ್ಕೊಳ್ಳೋ ಒಂದು ಕಿಟ್ ಕೊಡ್ತೀರಾ? ಓಕೆ, ಈ ಕಾರ್ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2015 ಮಾಡೆಲ್ ಹೋಂಡಾ ಅಮೇಜ್ ಅಂತ ಎಸ್ ವರ್ಷನ್. ಇದು ಡೀಸೆಲ್ ವೇರಿಯಂಟು. ಓಕೆ, ಇದು ಬಂದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. 69,000 ಓಡಿದೆ ಸರ್. 69,000 ಓಡಿದೆ. 69,000 ಓಡಿದೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಎಲ್ಲ ಹೆಂಗೆ ಮೇಡಮ್? ಸರ್ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ, ಸೊ ಇದು ಕೂಡ ಐಡೆಕ್ಟ್ ಇಂಜಿನ್, ಇದು ಚೆನ್ನಾಗಿರುತ್ತೆ. ಸೊ ಮೈಲೇಜ್ ಎಷ್ಟು ಬರ್ಬೋದು ಮೇಡಮ್ ಈ ಗಾಡಿದು? ಸರ್ ಇದ್ರಲ್ಲಿ ಬಂದು ನಿಮ್ಗೆ ಸಿಟಿ ಒಂದು 15 ಬರುತ್ತೆ, ಹೈವೇ 18ವರೆಗೂ ಬರುತ್ತೆ ಸರ್. 18ವರೆಗೂ ಬರುತ್ತೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಪ್ರೈಸ್ ಬಂದು ಇದು 4,75,000 ಇದೆ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು 4,60,000 ಆಗುತ್ತೆ ವಿತ್ ಆಫರ್. 4,60,000 ಆಗುತ್ತೆ. 4 ಲಕ್ಷ ಫಿಕ್ಸೆಡ್ ಪ್ರೈಸ್ ಅಲ್ಲಿ ತಗೊಂಡವ್ರಿಗೆ ಆಫರ್ಸ್ ಎಲ್ಲ ಸಮೇತ ಇದೆ. ಓಕೆ ಓಕೆ. ನೆಕ್ಸ್ಟ್ ಒಂದು ವ್ಯಾಗ್ನಾರ್ ಒಂದಿದೆ, ಇದು ಡೀಟೇಲ್ಸ್. ಸರ್ ಇದು ಬಂದು 2007 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 60,000 ಓಡಿದೆ. ಓಕೆ, AC ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. 60,000 ಕಿಲೋಮೀಟರ್ ಓಡಿದೆ. ಹೌದು ಸರ್. ಓಕೆ ಓಕೆ. ಸಿಂಗಲ್ ಓನರು, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಗಾಡಿ ಇದು? ಹೌದು ಸರ್, ಪೆಟ್ರೋಲ್ LXi. ಓಕೆ, ಮೈಲೇಜ್ ಎಷ್ಟು ಬರ್ಬೋದು ಮೇಡಮ್ ಈ ಗಾಡಿ? ಸರ್ ಇದು 16 to 18 ಬರುತ್ತೆ. 16 to 18, 16-18 ತನಕ ಮೈಲೇಜ್ ಬರುತ್ತೆ. ಗಾಡಿ ಎಕ್ಸ್ಟೀರಿಯರ್ ಕೂಡ ನೀಟಾಗಿದೆ, ಸ್ಕ್ರಾಚಸ್ ಏನೂ ಇಲ್ಲ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು 1,95,000 ಇದೆ. ಫೈನಲ್ ಟು ಫೈನಲ್ 185 ಆಗುತ್ತೆ ಸರ್. ಓಕೆ, 185 ಆಗುತ್ತೆ ಫೈನಲು. 1,85,000 ರೂಪಾಯಿಗೆ. ನೆಕ್ಸ್ಟ್ ಒಂದು I10 ಇದೆ ನೋಡ್ತಿರ್ಬೋದು, ಇದರ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2007 ಮಾಡೆಲು, I10 ಮ್ಯಾಗ್ನಾ ವಿತ್ ABS ವೆಹಿಕಲ್. ಓಕೆ, ಸಿಂಗಲ್ ಓನರು, 61,000 ಓಡಿದೆ. ಓಕೆ, 61,000 ಓಡಿದೆ, ಸಿಂಗಲ್ ಓನರ್. ಹೌದು, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ ಸರ್. ಓಕೆ, ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 2,65,000 ಇದೆ. ಓಕೆ, ಫೈನಲ್ 2,50,000 ಆಗುತ್ತೆ ಸರ್. 2,50,000 ಆಗುತ್ತೆ, 2,50,000ಕ್ಕೆ. ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು ಹುಂಡಾಯಿ ಗೆಟ್ಸ್ ಅಂತ 2008 ಮಾಡೆಲು, ಟಾಪ್ ಎಂಡ್ ಪ್ರೈಮ್ ಇದು. ಓಕೆ, ಇದು ಬಂದು ಸೆಕೆಂಡ್ ಓನರ್ ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 1,95,000 ಇದೆ. ಫೈನಲ್ 185 ಆಗುತ್ತೆ. 1,85,000 ರೂಪಾಯಿಗೆ ಆಗಿಬಿಡುತ್ತೆ. ಗಾಡಿ ಶೋರೂಮ್ ಕಂಡೀಷನ್ ಥರನೇ ಇದೆ, ನೋಡ್ಬೋದು. ನೆಕ್ಸ್ಟ್ ಒಂದು ರಿಡ್ಜ್ ಒಂದಿದೆ, ಇದು ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು 2012 ಮಾಡೆಲು, ಸಿಂಗಲ್ ಓನರ್ ವೆಹಿಕಲ್, VDI ಡೀಸೆಲು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದೆ. 72,000 ಓಡಿದೆ. ಓಕೆ, ಸೊ ಇಂಟೀರಿಯರ್ ನೋಡ್ಕೊಳ್ಳಿ ಎಷ್ಟು ನೀಟಾಗಿದೆ ಅಂತ. ಇದು ಕಂಪನಿಯಿಂದಾನೇ ಬಂದಿರೋ ಸೀಟಿಂಗ್ ಅಲ್ಲ? ಹೌದು ಸರ್.
ಓಕೆ ಓಕೆ ಓಕೆ. ಸೊ ಈ ಗಾಡಿದ ಮೈಲೇಜು ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು ಮೈಲೇಜ್ ನಿಮಗೆ ಸಿಟಿ 16 ಬರುತ್ತೆ, ಹಾಂ. ಹೈವೇ 18 to 20 ಬರುತ್ತೆ ಸರ್. ಓಕೆ ಓಕೆ ಓಕೆ. ಪ್ರೈಸ್ ಬಂದು 3,65,000 ಇದೆ, ಹಾಂ. ಫೈನಲ್ 350 ಆಗುತ್ತೆ. ಫೈನಲ್ 350 ಆಗುತ್ತೆ. ರಿಡ್ಸು ನೋಡ್ತಿರ್ಬೋದು. ಓಕೆ. ಸೊ ನೆಕ್ಸ್ಟು ಹೀರೋ ಎಲ್ಲ ಕವರ್ ಮಾಡ್ಕೊಂಡೋಣ. ಇದಕ್ಕೆ ಮುಂಚೆ ಇದು ಗಾಡಿ ಯಾವ್ದು ಮೇಡಮ್? ಸರ್ ಇದು ಬಂದು ಎಸ್ ಕ್ರಾಸ್ ಸಿಗ್ಮಾ ವೇರಿಯಂಟು 2017 ಮಾಡಲು, ಹ್ಞೂ. ಸಿಂಗಲ್ ಓನರು, ಡೀಸೆಲ್ ವರ್ಷನ್ನು, ಸಿಂಗಲ್ ಓನರ್, ಡೀಸೆಲ್ ವರ್ಷನ್. 1.3 ಇಂಜಿನ್ ಬರುತ್ತೆ, ಓಕೆ. ಸಿಂಗಲ್ ಏರ್ ಬ್ಯಾಗು, ABS, ಹ್ಞೂ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಓಕೆ. ಆಟೋಮೆಟಿಕ್ ಮಿರರು ಎಲ್ಲ ಬರುತ್ತೆ ಸರ್. ಎಷ್ಟು ಓಡಿದೆ ಮೇಡಮ್ ಇದು? ಸರ್ ಇದು ಬಂದು 73,000 ಓಡಿದೆ. ಹಾಂ, 73,000, 73,000 ಓಡಿದೆ ಗಾಡಿ ಇದು. ಹೌದು ಸರ್. ಓಕೆ. ಪ್ರೈಸು ಎಷ್ಟು, ಮೈಲೇಜ್ ಎಷ್ಟು ಬರುತ್ತೆ? ಸರ್ ಇದು ಮೈಲೇಜ್ ಬಂದು ನಿಮಗೆ ಒಂದು ಸಿಟಿ 15 ಬರುತ್ತೆ, ಹೈವೇ 18 ಬರುತ್ತೆ. ಪ್ರೈಸ್ ಬಂದು 6,95,000 ಇದೆ, ಫೈನಲ್ 675 ಆಗುತ್ತೆ. 675 ಆಗುತ್ತೆ, 6,75,000 ರೂಪಾಯಿಗೆ. ನೆಕ್ಸ್ಟ್ ಒಂದು ಚೆವ್ರಲೇಟ್ ಇದೆ, ಕ್ರೂಸು. ಹಾಂ. ಸರ್ ಇದು ಬಂದು 2012 ಮಾಡಲು, ಕ್ರೂಸ್ LT ವೇರಿಯಂಟು, ಓಕೆ. ಸಿಂಗಲ್ ಓನರ್ ಗಾಡಿ, ಡೀಸೆಲ್ಲು. ಹ್ಞೂ. ಇದರಲ್ಲಿ ನಿಮಗೆ ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು ಹಾಂ ಹಾಂ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್, ಆಟೋಮೆಟಿಕ್ ಪವರ್ ಮಿರರ್ ಎಲ್ಲ ಬರುತ್ತೆ ಸರ್. ಓಕೆ ಓಕೆ ಓಕೆ. ಕ್ರೂಸ್ LT ಅಂತ. ಇದು ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲ್. ಎಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಗಾಡಿಯಲ್ಲಿ, ಬಿಕಾಸ್ ಇದು ಪವರ್ಫುಲ್ ಗಾಡಿ ಇದು. ಹೌದು, 2 ಲೀಟರ್ ಇಂಜಿನ್ ಬರುತ್ತೆ, ಒಂದು 8, 9, 10 ಬರುತ್ತೆ ಸರ್. 10 ತನಕ ಬರೋದು. ಓಕೆ. ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು ಪ್ರೈಸ್ 5,25,000 ಇದೆ, ಫೈನಲ್ 495 ಮಾಡ್ಕೊಡ್ತೀವಿ. 495 ಮಾಡ್ತೀರಾ, 4,95,000 ರೂಪಾಯಿಗೆ. ನೆಕ್ಸ್ಟು ವರ್ಣ ಕೂಡ ತುಂಬ ಜನ ಕೇಳ್ತೀರಾ, ಲೈಕ್ ಬ್ಲ್ಯಾಕ್ ಕಲರ್ ವರ್ಣ ಬೇಕು, 1.6 ಲೀಟರ್ ಇಂಜಿನ್ ಅಂತ. ಈ ಗಾಡಿ ಒಂದಿದೆ ನೋಡ್ಬೋದು, ಇದು ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು 2013 ಮಾಡಲು, 1.6 ಇಂಜಿನು, ಆಟೋಮೆಟಿಕ್, ಡೀಸೆಲ್ ಇದು. ಓಕೆ. ಸೆಕೆಂಡ್ ಓನರು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 85,000 ಓಡಿದೆ ಸರ್. 85,000 ಓಡಿದೆ, 85,000. ಓಕೆ. ಈ ಗಾಡಿಯಲ್ಲಿ ಫೀಚರ್ಸ್ ಎಲ್ಲ ಹೆಂಗೆ ಮೇಡಮ್? ಸರ್ ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಓಕೆ. ಸೀಟ್ ಅಡ್ಜಸ್ಟ್ಮೆಂಟು ಎಲ್ಲ ಬರುತ್ತೆ ಸರ್. ಡೀಸೆಲ್ ಗಾಡಿ ಇದು ನೋಡ್ಬೋದು. ಓಕೆ. ಸೊ ಈ ಗಾಡಿ ಮೈಲೇಜು ಮತ್ತು ಪ್ರೈಸ್ ಎಷ್ಟು? ಸರ್ ಇದು ಆಟೋಮೆಟಿಕ್ ಡೀಸೆಲ್ಲು, ಒಂದು 14 ಬರುತ್ತೆ ಸರ್ ಮೈಲೇಜ್, ಸಿಟಿ ಹೈವೇ 16 ಬರುತ್ತೆ. ಓಕೆ ಓಕೆ ಓಕೆ. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಇದು? ಪ್ರೈಸ್ ಇದು ಬಂದು 585 ಇದೆ ಸರ್, ಫೈನಲ್ 565 ಆಗುತ್ತೆ. 565, 5,65,000 ರೂಪಾಯಿಗೆ ಫೈನಲ್ ಆಗುತ್ತೆ ಆ ಗಾಡಿ. ನೆಕ್ಸ್ಟು ಇನ್ನೊಂದು ಚೆವ್ರಲೆಟ್ ಕ್ರೂಸ್ LT ಅಂತ ಇದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2012 ಮಾಡಲು, LTZ ಫುಲ್ಲಿ ಲೋಡೆಡ್ ವೆಹಿಕಲ್ಲು, ಟಾಪ್ ಎಂಡು. ಓಕೆ. ಸೆಕೆಂಡ್ ಓನರು, ಡೀಸೆಲ್ ವರ್ಷನ್ನು, 2 ಲೀಟರ್ ಇಂಜಿನ್ ಇದೆ. ಓಕೆ. ಇದು 67,000 ಓಡಿದೆ ಸರ್. 67,000, 67,000 ಓಡಿದೆ ಗಾಡಿ ನೋಡ್ಬೋದು. ಇಂಟೀರಿಯರ್ಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತ. ಇದು ಕೂಡ ಒಂಥರ ಸ್ಪೋರ್ಟ್ಸ್ ಕಾರ್ ಥರನೇ ಬರುತ್ತೆ ಫೀಲ್ ಇದೆ ಆಲ್ಮೋಸ್ಟ್ ನಿಮಗೆ. ಸೊ ಈ ಪ್ರೈಸ್ ಎಷ್ಟಂದ್ರಿ? ಇದು ಬಂದು 5,75,000 ಇದೆ ಸರ್, ಫೈನಲ್ 550 ಆಗುತ್ತೆ. ಫೈನಲ್ 550 ಆಗಿಬಿಡುತ್ತೆ ಈ ಗಾಡಿ. ನೆಕ್ಸ್ಟ್ ಒಂದು ಆಡಿ ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2014 ಮಾಡಲು, ಓಕೆ. ಆಡಿ Q3 ಇದು, ಡೀಸೆಲ್ಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ. ಓಕೆ. ಇದು ಬಂದು 58,000 ಓಡಿದೆ ಸರ್, ಸೆಕೆಂಡ್ ಓನರು. 58,000, 58,000 ಓಡಿದೆ, ಸೆಕೆಂಡ್ ಓನರ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆ. ಸೊ ಇದರಲ್ಲಿ ಎಷ್ಟೊಂದು ಫೀಚರ್ಸ್ ಎಲ್ಲ ಇರುತ್ತೆ ನೋಡ್ಬೋದು. ಆಲ್ಮೋಸ್ಟ್ ನಿಮಗೆ ಮೀಡಿಯಾ ಕಂಟ್ರೋಲು, ಇದ್ರಲ್ಲಿ ಸನ್ ರೂಫ್ ಒಂದು ಬರೋಲ್ಲ, ಬಟ್ ಯಾವುದೇನೋ ಗಾಡಿ ಸಕ್ಕದಾಗಿರುತ್ತೆ, ಮ್ಯಾನ್ಯುಯಲ್ ಗೇರು, ನಾರ್ಮಲ್ ಎಲ್ಲ ಫೀಚರ್ಸು ಇರುತ್ತೆ ಇದರಲ್ಲಿ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಮೇಡಮ್ ಈ ಗಾಡಿಯಲ್ಲಿ? ಸರ್ ಇದರಲ್ಲಿ 4 ಏರ್ ಬ್ಯಾಗ್ಸ್ ಬರುತ್ತೆ. 4 ಏರ್ ಬ್ಯಾಗ್ಸ್, ಮುಂದೆ ಆಮೇಲೆ ಹಿಂದೆ ಸೈಡಲ್ಲ? ಹೌದು ಸರ್. ಓಕೆ ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು 15,95,000 ಇದೆ, ಹಾಂ. ಫೈನಲ್ ಟು ಫೈನಲ್ 15,50,000 ಆಗುತ್ತೆ. 15,50,000? 50,000. 15,50,000 ಫೈನಲ್ ಆಗುತ್ತೆ ಗಾಡಿ ನೋಡ್ಬೋದು ಇದು. ಓಕೆ. ಸೊ ಒಂದು ಬ್ಲೂ ಕಲರ್ i20 ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2015 ಮಾಡಲು, ಓಕೆ. ಸೆಕೆಂಡ್ ಓನರು, ಪೆಟ್ರೋಲ್ ವರ್ಷನ್ನು, ಸ್ಪೋರ್ಟ್ಸ್ ವೇರಿಯಂಟು. ಹ್ಞೂ. ಇದು 60,000 ಓಡಿದೆ ಸರ್. 60,000, 60,000 ಓಡಿದೆ ಈ ಗಾಡಿ. ಇನ್ಶೂರೆನ್ಸು ಕಾಂಪ್ರಿಹೆನ್ಸಿವ್ ಇದೆ. ಓಕೆ. ಇನ್ಶೂರೆನ್ಸ್ ಕಾಂಪ್ರಿಹೆನ್ಸ್. ಇದರಲ್ಲಿ ಏನೇನು ಫೀಚರ್ಸ್ ಬರ್ಬೋದು ಮೇಡಮ್ ಈ ಸರ್ ಗಾಡಿದು? ಇದರಲ್ಲಿ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಏರ್ ಬ್ಯಾಗು, ABS, ಹಾಂ, ಆಟೋಮೆಟಿಕ್ ಮಿರರು ಎಲ್ಲ ಬರುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು 5,95,000 ಇದೆ, ಫೈನಲ್ 575 ಆಗುತ್ತೆ. 5,75,000 ರೂಪಾಯಿ ನಿಮ್ಗೆ ಫೈನಲ್ ಆಗಿಬಿಡುತ್ತೆ ನೋಡ್ಬೋದು.
ನೆಕ್ಸ್ಟು ಇನ್ನೊಂದು I20 ಒಂದಿದೆ ರೆಡ್ ಕಲರು, ಇದೇ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಓಕೆ. ಸ್ಪೋರ್ಟ್ಸ್ ವರ್ಷನ್, ಪೆಟ್ರೋಲು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಜಸ್ಟ್ 33,000 ಓಡಿದೆ. 33,000, 33,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ. ಈ ಗಾಡಿಯಲ್ಲಿ ಫೀಚರ್ಸ್ ಎಲ್ಲ ಹೆಂಗೆ? ಸರ್ ಇದು ಸೇಮ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ ಪವರ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲ್ಸು ಎಲ್ಲನೂ ಇದೆ. ಹೌದು ಸರ್. ಫ್ಯಾಬ್ರಿಕ್ ಸೀಟ್ಸ್ ಆಲ್ಮೋಸ್ಟ್. ಓಕೆ. ಸೊ ಈ ಗಾಡಿ ಮೈಲೇಜ್ ಎಷ್ಟು ಬರ್ಬೋದು? ಸರ್ ಮೈಲೇಜ್ ಬಂದು ಇದು ಒಂದು 16 to 18 ಬರುತ್ತೆ ಸರ್. ಓಕೆ. ಪ್ರೈಸ್ ಎಷ್ಟು ಹೇಳ್ತೀರಾ ಈ ಗಾಡಿ? ಪ್ರೈಸ್ 6,25,000 ಇದೆ. ಫೈನಲ್ ಟು ಫೈನಲ್ 6 lakhsಗೆ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 6 lakhsಗೆ ಆಗುತ್ತೆ. ಗಾಡಿ ನೋಡ್ಬೋದು. ಈ ಗಾಡಿಯಲ್ಲೂ ಎಕ್ಸ್ಟೀರಿಯರಲ್ಲೂ ಯಾವುದೂ ಸ್ಕ್ರ್ಯಾಚಸ್ ಇಲ್ಲ, ಆಲ್ಮೋಸ್ಟ್ ನೀಟಾಗಿದೆ ಗಾಡಿ ಕಂಡೀಷನ್ ಕೂಡ. ಒಂದು I10 ಒಂದಿದೆ, I10 ಅಲ್ಲ ಸಾರಿ, ಎಕ್ಸೆಂಟ್ ಒಂದಿದೆ. ಇದು ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು 2015 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ವರ್ಷನ್ ಇದು. 84,000 ಓಡಿದೆ ಸರ್. 84,000 ಓಡಿದೆ. ಹೌದು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಂ. ಓಕೆ. ಇದು ಸ್ಪೋರ್ಟ್ಸ್ ವರ್ಷನ್ ನೋಡ್ಬೋದು, ಎಕ್ಸೆಂಟು. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ ಮ್ಯಾಮ್? ಸರ್ ಇದು ಬಂದು 4,25,000 ಇದೆ. ಫೈನಲ್ 4,10,000 ಆಗುತ್ತೆ ಸರ್. ಫೈನಲ್ 4,10,000 ಆಗುತ್ತೆ. ಈ ಗಾಡಿ ನೋಡ್ಬೋದು, ಚೆನ್ನಾಗಿದೆ ಇಂಟೀರಿಯರ್ಸ್ ಕೂಡ. ನೆಕ್ಸ್ಟು ಇನ್ನೊಂದು ಗಾಡಿ ಒಂದಿದೆ, ಇದು ಯಾವ್ದು ಮೇಡಮ್? I20. ಸರ್ ಇದು ಬಂದು I20 ಸ್ಪೋರ್ಟ್ಸ್ ಇದು. ಓಕೆ. 2014 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲು. ಓಕೆ. 65,000 ಓಡಿದೆ ಸರ್. 65,000 ಓಡಿದೆ. ಹೌದು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಂ. ಸ್ಪೋರ್ಟ್ಸ್ ವೇರಿಯಂಟು, ಏರ್ ಬ್ಯಾಗ್, ABS ವಿತ್ ಅಲಾಯ್ಸ್ ಎಲ್ಲ ಬರುತ್ತೆ ಸರ್. ಎಷ್ಟು ಪ್ರೈಸು ಮೇಡಮ್? ಪ್ರೈಸ್ ಬಂದು 4,45,000 ಇದೆ. ಫೈನಲ್ 4,30,000 ಆಗುತ್ತೆ. 4,30,000 ಆಗುತ್ತೆ. ಓಕೆ. 4,30,000 ಆಗುತ್ತೆ ಫೈನಲ್. ನೆಕ್ಸ್ಟ್ ಒಂದು ಬಲಿನೋ ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2017 ಮಾಡಲು, ಓಕೆ. ಡೆಲ್ಟಾ ವೇರಿಯಂಟ್ ಸರ್. ಡೆಲ್ಟಾ ವೇರಿಯಂಟ್. ಎಸ್. ಸೆಕೆಂಡ್ ಓನರು, ಪೆಟ್ರೋಲ್ ವರ್ಷನ್ನು. ಓಕೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಜಸ್ಟ್ 27,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದೆ ಸರ್. 27,000, 27,000 ಓಡಿದೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಆಲ್ಮೋಸ್ಟ್ ನಿಮಗೆ ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಏರ್ ಬ್ಯಾಗ್ಸು ಇದೆಯಾ? ಹೌದು ಸರ್. ಓಕೆ. ಸೊ ಈ ಗಾಡಿ ಕೂಡ ಬ್ಯಾಕ್ ವೈಪರ್ ಕೂಡ ಇದೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು 6,25,000 ಇದೆ. ಹಾಂ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದು 6,10,000 ಆಗುತ್ತೆ ಸರ್. 6,10,000 ಆಗಿಬಿಡುತ್ತೆ ಫೈನಲ್. ಇದು ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಅಲ್ಲಿದೆ ಇದು ಕೂಡ. ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಒಂದಿದೆ, ತುಂಬ ಜನ ಕೇಳ್ತೀರಾ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಬೇಕಂತ. ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2009 ಮಾಡಲು, ಓಕೆ. VLX ಟಾಪ್ ಎಂಡ್ ವರ್ಷನ್ನು, ಡೀಸೆಲ್ ಇದು. 71,000 ಓಡಿದೆ ಸರ್ ಇದು. 71,000 ಓಡಿದೆ. 71,000. ಓಕೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಹಾಂ. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ನೋಡ್ತಿರ್ಬೋದು, ಹೊಸ ಲೆದರ್ ಸೀಟ್ಸ್ ಮೇಡಮ್ ಇದು, ಇಲ್ಲಾಂದರೆ ಇದು ಹಂಗೆ ಇತ್ತಾ ಮುಂಚೆಯಿಂದನೇ? ಹೊಸ ಲೆದರ್ ಸೀಟ್ಸಾ? ಹೌದು ಸರ್. ಓಕೆ. ಸೊ ಇದಲ್ಲಿ ಕೂಡ ಟಚ್ ಸ್ಕ್ರೀನ್ ಆಪ್ಷನ್ ಇದೆ. ಬೇರೆ ಏನೇನು ಫೀಚರ್ಸ್ ಬರುತ್ತೆ ಮೇಡಮ್ ಈ ಗಾಡಿ? ಸರ್ ಇದು ಬಂದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, VLX ಟಾಕಿಂಗ್ ವರ್ಷನ್ ಇದೆ ಇದರಲ್ಲಿ. ಓಕೆ. ಅಲಾಯ್ ವೀಲ್ಸು, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು ನಿಮಗೆ 4,85,000 ಇದೆ. ಫೈನಲ್ 4,65,000 ಆಗುತ್ತೆ ಸರ್. 4,65,000 ಇದು ಫೈನಲ್ ಆಗಿಬಿಡುತ್ತೆ ನೋಡ್ಬೋದು. ನೆಕ್ಸ್ಟ್ ಒಂದು ಫಾರ್ಡ್ ಇದೆ, ಇದು ಎಂಡೋರಾ? ಹೌದು. ಫಾರ್ಡ್ ಎಂಡೋರ್ ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2009 ಮಾಡಲು, ಓಕೆ. 4x4 4 ವೀಲ್ ಡ್ರೈವ್ ಇದು. 4 ವೀಲ್ ಡ್ರೈವ್ ಕೂಡ. ಸೆಕೆಂಡ್ ಓನರು, ಡೀಸೆಲ್. ಓಕೆ. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಹೌದು ಸರ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 1,30,000 ಓಡಿದೆ ಸರ್. ಓಕೆ. ಇದು ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸೀಟ್ ಅಡ್ಜಸ್ಟ್ಮೆಂಟ್ಸು, ಪವರ್ ವಿಂಡೋಸು, ಸ್ಟೇರಿಂಗ್ ಕಂಟ್ರೋಲ್ ಅಡ್ಜಸ್ಟ್ಮೆಂಟು, ಏರ್ ಬ್ಯಾಗು, ABS ಅಂಡ್ 4 ವೀಲ್ ಡ್ರೈವ್ ಆಪ್ಷನ್ ಇದೆ. ಸೊ ಎಷ್ಟು ಪ್ರೈಸ್ ಹೇಳ್ತೀರಾ ಮೇಡಮ್? ಸರ್ ಇದು ಬಂದು 6,25,000 ಇದೆ. ಫೈನಲ್ 6 lakhsಗೆ ಆಗುತ್ತೆ ಸರ್. ಫೈನಲ್ 6 lakhsಗೆ ಆಗುತ್ತೆ. ಇಷ್ಟು ದೊಡ್ಡ ಗಾಡಿ 4x4 ಬರುತ್ತೆ ವಿತ್ ಜೊತೆ. ನೆಕ್ಸ್ಟು ಇನ್ನೊಂದು ಸ್ಕೋಡಾ ಒಂದಿದೆ, ರ್ಯಾಪಿಡ್, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2015 ಮಾಡಲು, ಓಕೆ. ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಡೀಸೆಲ್ ವರ್ಷನ್ ಇದು. ಆಟೋಮೆಟಿಕ್ ಡೀಸೆಲ್ ವರ್ಷನ್ ಗಾಡಿ. ಹೌದು ಸರ್. ಓಕೆ. ಸೊ ಈ ಗಾಡಿ ಸೆಕೆಂಡ್ ಓನರು. ಹಾಂ. ಇದು ಬಂದು 70,000 ಓಡಿದೆ ಸರ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗು, ಪವರ್ ವಿಂಡೋಸು, ಅಲಾಯ್ ವೀಲ್ಸು, ಸೆಂಟ್ರಲ್ ಲಾಕಿಂಗು, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 5,95,000 ಇದೆ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 570,000 ಆಗುತ್ತೆ. 570,000 ಆಗುತ್ತೆ. 5,70,000. ಮೈಲೇಜ್ ಎಷ್ಟು ಬರ್ಬೋದು?
ಸರ್ ಇದು ಡೀಸೆಲ್ ಆಟೋಮೆಟಿಕಲ್ ನಿಮ್ಗೊಂದು 14 to 15 ಬರುತ್ತೆ 14-15 14-15 ಬರುತ್ತೆ ಮೈಲೇಜ್ ಅದು. ನೆಕ್ಸ್ಟ್ ಒಂದು ವರ್ಣ ಒಂದಿದೆ ನೋಡ್ಬೋದು. ಇದು ಒಂಥರ ಸ್ಪೋರ್ಟ್ಸ್ ಲುಕ್ಕು, ಅಲಾಯ್ಸ್ ಎಲ್ಲ ನೋಡ್ಕೊಳ್ಳಿ, ಬ್ಲ್ಯಾಕ್ ಕಲರು ಚೆನ್ನಾಗಿದೆ ಈ ಗಾಡಿನೂ ನೋಡೋಕ್ಕೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2013 ಮಾಡಲು. ಓಕೆ. ಸೆಕೆಂಡ್ ಓನರು ಪೆಟ್ರೋಲ್ ವೇರಿಯಂಟ್ ಇದು. ಓಕೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 52,000 ಓಡಿದೆ. ಅದ್ರ ಜೊತೆಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಹಾಂ. ಸೊ ಈ ಗಾಡಿ ಫೀಚರ್ಸ್ ಎಲ್ಲ ಹೆಂಗೆ? ಸರ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು ಹಾಂ ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲು. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ ಮ್ಯಾಮ್? ಸರ್ ಇದು ಬಂದು 5,85,000 ಇದೆ. ಫೈನಲ್ 570 ಆಗುತ್ತೆ. 570 ಫೈನಲ್ ಆಗುತ್ತೆ ಈ ಗಾಡಿ ನೋಡ್ಬೋದು. ಟೈರ್ಸ್ ಕೂಡ ನನಗೆ ಸಕ್ಕತ್ ಇಷ್ಟ ಆಯಿತು. ಅಲಾಯ್ ವೀಲ್ಸ್ ಎಲ್ಲ ಒಂಥರ ಚೆನ್ನಾಗಿದೆ ನೋಡ್ಬೋದು ಆ ಗಾಡಿದು. ನೆಕ್ಸ್ಟು ಇನ್ನೊಂದು ಗಾಡಿ ಇದೆ, ಫೋರ್ಡ್ ಫಿಯಟ್ ಲೀನಿಯಾ ಒಂದಿದೆ. ಇದೇ ಡೀಟೇಲ್ಸ್ ಹೇಳಿ. ಸರ್ ಇದು ಬಂದು 2017 ಮಾಡಲು. ಸೆಕೆಂಡ್ ಓನರು ಡೀಸೆಲು. ಓಕೆ. ಇದು ಬಂದು 47,000 ಓಡಿದೆ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು 2016 ಮ್ಯಾನುಫ್ಯಾಕ್ಚರಿಂಗು, 17 ಬಂದು ರಿಜಿಸ್ಟ್ರೇಷನ್ ಸರ್. ಓಕೆ ಓಕೆ ಓಕೆ. ಇಂಟೀರಿಯರ್ ಕೂಡ ನೋಡ್ಬೋದು ನೀವು, ಚೆನ್ನಾಗಿದೆ. ಓಕೆ. ಸೊ ಈ ಗಾಡಿ ಮೈಲೇಜು ಪ್ರೈಸ್ ಎಷ್ಟು? ಸರ್ ಮೈಲೇಜ್ ಇದು ನಿಮಗೆ 14 to 15 ಸಿಟಿ ಬರುತ್ತೆ, ಹೈವೇ 16ವರೆಗೂ ಬರುತ್ತೆ. ಓಕೆ. ಪ್ರೈಸ್ ಎಷ್ಟು ಹೇಳ್ತೀರಾ? ಪ್ರೈಸ್ ಬಂದು 4,25,000 ಇದೆ ಸರ್. ಹಾಂ. 4 lakhs ಫೈನಲ್ ಆಗುತ್ತೆ. 4 lakhs ಫೈನಲ್ ಆಗುತ್ತೆ ಈ ಗಾಡಿ ನೋಡ್ಬೋದು. ಡೀಸೆಲ್ ಗಾಡಿ ಇದು. ಎಷ್ಟೊಂದು ಜನ ಡೀಸೆಲ್ ಹುಡುಕ್ತಿರ್ತೀರ ಈ ಗಾಡಿ ನೋಡ್ಬೋದು. ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಗಾಡಿ ಇದೆ. ಇದ್ಯಾವ್ದು ಮೇಡಮ್? ಸರ್ ಇದು ಬಂದು SX4 ZXi ಟಾಪ್ ಎಂಡ್ ವೇರಿಯಂಟ್ ಇದು. ಪೆಟ್ರೋಲು, ಸಿಂಗಲ್ ಓನರ್ ಗಾಡಿ. ಓಕೆ. 51,000 ಓಡಿದೆ ಸರ್. 51,000 ಓಡಿದೆ. 51,000 ಕಿಲೋಮೀಟರ್ಸ್ ಡ್ರಿವನ್ ಆಗಿರೋದು. ಫೀಚರ್ಸ್ ಏನೇನು ಮೇಡಮ್? ಸರ್ ಇದರಲ್ಲಿ ZXi ಅಲ್ಲಿ ನಿಮಗೆ ಒಂದು ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸರ್. ಓಕೆ ಓಕೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು 2,95,000 ಇದೆ. ಫೈನಲ್ 280 ಆಗುತ್ತೆ ಸರ್. 280 ಫೈನಲ್ ಆಗುತ್ತೆ. 2,80,000 ಫೈನಲ್ ಆಗಿಬಿಡುತ್ತೆ. ನೀವೇನು ಟೈರ್ ಕೂಡ ಚೇಂಜ್ ಮಾಡೋದು ಬೇಡ. ಒಳ್ಳೆ ಕಂಪನಿ ಟೈರ್ಸ್ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸು. ಗಾಡಿ ತೊಗೊಂಡ್ರೆ ಏನೋ ಪ್ರಾಬ್ಲಮ್ಸ್ ಎಲ್ಲ ಇರಲ್ಲ ಅಲ್ಲ? ಏನಿರಲ್ಲ ಸರ್, ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್. ಓಕೆ ಓಕೆ. ಸೊ ನಿಮ್ಮದು OLX ಆಟೋಸ್ ಕೂಡ ಇದೆ ಅಲ್ಲ? ಹೌದು ಸರ್. OLX ಆಟೋಸ್ ಇಂದ ಎಲ್ಲ ಸರ್ಟಿಫೈಡ್ ಆಗಿ ಬರುತ್ತೆ ಸರ್. ಓಕೆ ಓಕೆ. ಸೊ ನೆಕ್ಸ್ಟು ಇನ್ನೊಂದು ಗಾಡಿ ಇದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2009 ಮಾಡಲು ಹುಂಡೈ ಅಸೆಂಟ್. ಓಕೆ. ಟಾಪ್ ಎಂಡ್ ವೇರಿಯಂಟ್, ಎಕ್ಸಿಕ್ಯೂಟಿವ್ ವೇರಿಯಂಟ್ ಇದು. ಓಕೆ ಓಕೆ. ಸೊ ಹಳೆ ಕಾಲದ ಫಿಲಮಲ್ಲೆಲ್ಲ ಇದೆಲ್ಲ ತುಂಬ ಯೂಸ್ ಮಾಡ್ತೀವಿ ಈ ಗಾಡಿ ಎಲ್ಲ. ಹೌದು ಹೌದು. ಓಕೆ. ಇದೇ ಡೀಟೇಲ್ಸ್ ಹೇಳಿ. ಇದು ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಜಸ್ಟ್ 46,000 ಓಡಿದೆ ಸರ್. 46,000 46,000 ಓಡಿದೆ ಡ್ರಿವನ್ ಕಿಲೋಮೀಟರ್ಸ್. ಈ ಗಾಡಿಯಲ್ಲಿ ಫೀಚರ್ಸ್ ಕೂಡ ಎಲ್ಲ ಇದೆಯಲ್ಲ ಆಲ್ಮೋಸ್ಟ್? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಹಾಂ ಎಲ್ಲ ಬರುತ್ತೆ ಸರ್. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು ನಿಮಗೆ 2,25,000 ಇದೆ. ಫೈನಲ್ 210 ಆಗುತ್ತೆ. ಫೈನಲ್ 210 ಆಗುತ್ತೆ. ಓಕೆ. ನೆಕ್ಸ್ಟು ಎಷ್ಟೊಂದು ಜನ ಕೇಳ್ತೀರಾ ನಿಮ್ಮ ವೀಡಿಯೋಸಲ್ಲಿ ಪೋಲೋ GT ಎಲ್ಲೂ ಇರಲ್ಲ ಅಂತ. ಪೋಲೋ GT ನೋಡ್ಬೋದು, ಒಂದಿದೆ ವೈಟ್ ಕಲರು. ಇದೇ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2016 ಮಾಡಲು, ಫುಲ್ಲಿ ಲೋಡೆಡ್ ವೆಹಿಕಲ್ ಪೋಲೋ GT, ಸಿಂಗಲ್ ಓನರ್ ಗಾಡಿ, ಡೀಸೆಲ್, TDI ಇದು. ಓಕೆ. 63,000 ಓಡಿದೆ ಸರ್. 63,000. ಹೌದು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಸೊ ಈ ಗಾಡಿಗೆ ಸರ್ವಿಸ್ ಹಿಸ್ಟ್ರಿ ಅದೆಲ್ಲ ಸಿಗುತ್ತಾ ಮ್ಯಾಮ್? ಹಾಂ ಸರ್, ಎಲ್ಲ ಓಕೆ ಸಿಗುತ್ತೆ. ಓಕೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಅಂದರೆ ಏನೇನು? ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿರೋದ್ರಿಂದ ಬ್ಯಾಕ್ ವೈಫರು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು ಎಲ್ಲ ಬರುತ್ತೆ ಸರ್. ಓಕೆ. ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ ಇದ್ರದ್ದು? ಸರ್ ಇದು ಬಂದು 6,75,000 ಇದೆ. ಫೈನಲ್ 6,50,000 ಆಗುತ್ತೆ. ನೋಡಿ ಸರ್ ಇದು ಬಂದು 2011 ಮಾಡಲು, ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 66,000 ಓಡಿದೆ ಸರ್. 66,000. ಹೌದು, ಕಂಫರ್ಟ್ ಲೈನ್ ಇದು. AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸರ್. ಹೌದು, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಸರ್ ಇದು ಬಂದು 3,25,000 ಇದೆ. ಫೈನಲ್ 3,10,000 ಆಗುತ್ತೆ. ಫೈನಲ್ 3,10,000. ಓಕೆ. ಸೊ ನೆಕ್ಸ್ಟು ಇನ್ನೊಂದು ಗಾಡಿ ಇದೆ ನೋಡ್ತಿರ್ಬೋದು. ಇದೇ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2008 ಮಾಡಲು, A-Star VXi ಮಾಡಲ್ ಇದು. ಓಕೆ. ಇದ್ರ ಸೆಕೆಂಡ್ ಓನರು ಮಾರುತಿ ಸುಜುಕಿ A-Star. ಹೌದು, ಮಾರುತಿ ಸುಜುಕಿ A-Star ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು.
ಸೆಕೆಂಡ್ ಓನರು ಪೆಟ್ರೋಲು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 65,000 ಓಡಿದೆ ಸರ್. 65,000 ಓಡಿದೆ, 65,000. ಈ ಗಾಡಿಯಲ್ಲಿ ಫೀಚರ್ಸ್ ಅಂದರೆ ಹೆಂಗೆ ಸರ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಒಂದು ಬರುತ್ತೆ ಸರ್. ಓಕೆ ಓಕೆ. ಸೊ ಈ ಗಾಡಿ ಮೈಲೇಜ್ ಎಷ್ಟು ಬರ್ಬೋದು? ಸರ್ ಇದು 16 to 18 ಬರುತ್ತೆ ಸರ್. 16 to 18 ಬರುತ್ತೆ, 16 to 18. ಪ್ರೈಸ್ ಎಷ್ಟು ಹೇಳ್ತೀರಾ ಮ್ಯಾಮ್? ಪ್ರೈಸ್ ಬಂದು 2,35,000 ಇದೆ ಸರ್. 2 lakh ಫೈನಲ್ ನಿಮಗೆ 2,20,000 ಆಗುತ್ತೆ. 2,20,000ಗೆ ಫೈನಲ್ ಆಗುತ್ತೆ, 2,20,000 ಫೈನಲು. ನೆಕ್ಸ್ಟ್ ಒಂದು I10 ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇದು ಬಂದು 2013 ಮಾಡಲು, ಓಕೆ. ಮ್ಯಾಗ್ನಾ ವೇರಿಯಂಟು, ಪೆಟ್ರೋಲು ಪ್ಲಸ್ LPG ಇದೆ ಇದರಲ್ಲಿ. ಓಕೆ. ಸೆಕೆಂಡ್ ಓನರು 65,000 ಓಡಿದೆ. ಹ್ಞೂ. ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್. 1.1 cc ಬರುತ್ತೆ ಇದು. ಓಕೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಟಚ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ. ಅದು ಕಂಪನಿಯಿಂದ ಬಂದಿಲ್ಲ ಅಲ್ಲ, ಆ್ಯಂಡ್ ಸಿಸ್ಟಮ್ ಅದು? ಇಲ್ಲ ಸರ್, ಅದು ಸೆಪ್ರೇಟ್ ಹಾಕ್ಸ್ಕೊಂಡಿರೋದು. ಓಕೆ ಓಕೆ ಓಕೆ. ಸೊ ಈ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ? ಸರ್ ಇದು 18 to 20 ವರೆಗೂ ಬರುತ್ತೆ ಸರ್ ನಿಮಗೆ. ಹೌದು. ಪ್ರೈಸ್ ಎಷ್ಟು ಹೇಳ್ತೀರಾ? ಪ್ರೈಸ್ ಇದು 3,75,000 ಇದೆ. ಹಾಂ. ಫೈನಲ್ 3,60,000 ಆಗುತ್ತೆ. 3,60,000ಗೆ ಅದು ಫೈನಲ್ ಆಗುತ್ತೆ, ಗಾಡಿ ನೋಡ್ಬೋದು. ಸೊ ನೆಕ್ಸ್ಟು ಫೋರ್ಡ್ ಒಂದು ಇನ್ನೊಂದು ಗಾಡಿ ಇದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2009 ಮಾಡಲು, ಫೋರ್ಡ್ ಫಿಯೆಸ್ಟಾ 1.6 ಇಂಜಿನ್ ಬರುತ್ತೆ, SXI ವೇರಿಯಂಟ್ ಇದು. ಓಕೆ. ಸೆಕೆಂಡ್ ಓನರು ಪೆಟ್ರೋಲು, ಹಾಂ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 68,000 ಓಡಿದೆ ಸರ್. 68,000, 68,000 ಓಡಿದೆ. ಗಾಡಿ ನೋಡ್ಬೋದು, ಮಸ್ತಾಗಿದೆ, ಚೆನ್ನಾಗಿದೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಅಂದರೆ ನಿಮಗೆ ಏನೇನು ಬರುತ್ತೆ? AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಓಕೆ ಓಕೆ ಓಕೆ. ಸೊ ಈ ಗಾಡಿ ಪ್ರೈಸು, ಮೈಲೇಜ್ ಎಷ್ಟು ಬರುತ್ತೆ? ಸರ್ ಮೈಲೇಜ್ ಇದು ಒಂದು 15 ಬರುತ್ತೆ ಸರ್. ಹಾಂ. ಪ್ರೈಸ್ ಬಂದು 2,65,000 ಇದೆ. ಫೈನಲ್ 250 ಆಗುತ್ತೆ. ಫೈನಲ್ 250 ಆಗುತ್ತೆ, ನೋಡ್ಬೋದು. ಫೋರ್ಡ್ ಇಂಜಿನ್ ನಿಮಗೆ ಗೊತ್ತಿರುತ್ತೆ, ಎಷ್ಟು ಚೆನ್ನಾಗಿ ರಿಲೇಬಲ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ನೆಕ್ಸ್ಟ್ ಒಂದು ವೋಲ್ಕ್ಸ್ ವ್ಯಾಗನ್ ಇದೆ ಸರ್. ಇದು ಬಂದು 2013 ಮಾಡಲು, ವೋಲ್ಕ್ಸ್ ವ್ಯಾಗನ್ ಜೆಟ್ಟಾ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2 ಲೀಟರ್ ಇಂಜಿನ್ ಇದು, ಡೀಸೆಲ್ ವೇರಿಯಂಟು. ಓಕೆ. 85,000 ಓಡಿದೆ. ಸೆಕೆಂಡ್ ಓನರು. 85,000 ಓಡಿದೆ, ಸೆಕೆಂಡ್ ಓನರ್. ಫ್ರೆಶ್ ಇನ್ಶೂರೆನ್ಸ್ ಇದೆ. ಫುಲ್ಲಿ ಲೋಡೆಡ್ ವೆಹಿಕಲ್ಲು, 2 ಲೀಟರ್ ಇಂಜಿನು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು, ಸೀಟ್ ಅಡ್ಜಸ್ಟ್ಮೆಂಟು, ಪವರ್ ಆಟೋಮೆಟಿಕ್ ಮಿರರು. ಓಕೆ. ಸೊ ಪ್ರೈಸ್ ಎಷ್ಟು ಮೇಡಮ್? ಪ್ರೈಸ್ ಬಂದು 7,25,000 ಇದೆ. ಫೈನಲ್ ಟು ಫೈನಲ್ 7 lakhs ಆಗುತ್ತೆ ಸರ್. ಫೈನಲ್ ಟು ಫೈನಲ್ 7 lakhs ಈ ಗಾಡಿ ಆಗುತ್ತೆ, ನೋಡ್ಬೋದು. ಓಕೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಹೋಂಡಾ ಸಿಟಿ ಇದೆ. ಸೊ ಇದೇ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2007 ಮಾಡಲು, ಪೆಟ್ರೋಲ್ ವೇರಿಯಂಟು, ZX ಟಾಪ್ ಎಂಡ್ ಇದು. ಸೆಕೆಂಡ್ ಓನರು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಜಸ್ಟ್ 15,000 ಕಿಲೋಮೀಟರ್ಸ್ ಓಡಿದೆ ಸರ್. 15,000 ಜೆನ್ಯೂನಾ ಮೇಡಮ್? ಹೌದು ಸರ್, ಜೆನ್ಯೂನ್. ಅಂದ್ರೆ ಲಿಮಿಟೆಡ್ ವೆಹಿಕಲ್ ಇದು. ಅಂದ್ರೆ ಅವರು ಒಂದ್ ಮನೆ 4-5 ವೆಹಿಕಲ್ ಇದ್ರೆ ಇದನ್ನ ಜಸ್ಟ್ ಮಾರ್ಕೆಟಿಗೋ ಇಲ್ಲ ಸ್ಕೂಲಿಗೆ ಆ ತರ ಇದಕ್ಕೆ ಮಾತ್ರ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕಿಲೋಮೀಟರ್ಸ್ ಕಡಿಮೆ ಇದೆ. ಸೊ ಈ ಗಾಡಿದು ಮೈಲೇಜು, ಪ್ರೈಸ್ ಎಷ್ಟು ಸರ್? ಇದು ಮೈಲೇಜ್ ಬಂದು ನಿಮಗೆ ಸಿಟಿ 14 ಬರುತ್ತೆ, ಹೈವೇ 18 ವರೆಗೂ ಬರುತ್ತೆ. ಓಕೆ ಓಕೆ. ಪ್ರೈಸ್ ಎಷ್ಟು ಹೇಳ್ತೀರಾ ಮ್ಯಾಮ್? ಪ್ರೈಸ್ 2,75,000 ಇದೆ ಸರ್. ಫೈನಲ್ 260 ಆಗುತ್ತೆ. ಫೈನಲ್ 260 ಆಗುತ್ತೆ, 2,60,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ಹೋಂಡಾ ಸಿವಿಕ್ ಒಂದಿದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2009 ಮಾಡಲು. ಓಕೆ. ಸೆಕೆಂಡ್ ಓನರು, ಪೆಟ್ರೋಲು, ಟಾಪ್ ಎಂಡ್ ಇದು. 1.8 V ಬರುತ್ತೆ ಇದು. ಓಕೆ. V80 ಇದು, ಆಟೋಮೆಟಿಕ್ ಪೆಟ್ರೋಲ್ ವರ್ಷನ್. 60,000 ಓಡಿದೆ ಸರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಅಂದರೆ ಹೆಂಗೆ ಸರ್? ಇದು ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಮತ್ತೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆಟೋಮೆಟಿಕ್ ಪವರ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀವಿ ಸರ್? ಇದು 3,95,000 ಇದೆ. ಫೈನಲ್ ಒಂದು 3,75,000 ಆಗುತ್ತೆ. 3,75,000 ಆಗುತ್ತೆ, 3,75,000 ಸೊ ಈ ಗಾಡಿಯಲ್ಲಿ ಪವರ್ ಇರೋದ್ರಿಂದ ಮೈಲೇಜ್ ಕೂಡ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ. ಲಕ್ಸುರಿಯಸ್ ಫೀಲ್ ಇರುತ್ತೆ. ಹೌದು. ನೆಕ್ಸ್ಟು ಹುಂಡೈ ವರ್ನಾ ಒಂದಿದೆ, ಇನ್ನೊಂದು, ಇದೇ ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇದು ಬಂದು 2007 ಮಾಡಲು. ಓಕೆ. ಪೆಟ್ರೋಲು, ಥರ್ಡ್ ಓನರ್ ಇದು. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ. ಇನ್ಶೂರೆನ್ಸ್ ಅದು ನೀವು ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ ಸರ್. ಓಕೆ. ಈ ಗಾಡಿ ಫೀಚರ್ಸ್ ಏನೇನು ಬರುತ್ತೆ? AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಅಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸರ್. ಓಕೆ. ಟಚ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ, ಅಲಾಯ್ ವೀಲ್ಸ್ ಕೂಡ ಇದೆ ಇದರಲ್ಲಿ. ಓಕೆ. ಸೊ ಈ ಗಾಡಿಯಲ್ಲಿ ಅಲಾಯ್ ವೀಲ್ಸ್ ಕೂಡ ಇದೆ. ಹೌದು.
ಸೊ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಾರ್ದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆಯಲ್ಲ ನಿಮ್ದು? ಹೌದು ಸರ್, ಆಲ್ಮೋಸ್ಟ್. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು 1,95,000 ಇದೆ. ಹಾಂ. ಫೈನಲ್ 1,80,000 ಆಗುತ್ತೆ ಸರ್. 1,80,000? 1,80,000 ಆಗುತ್ತೆ. 1,80,000 ಫೈನಲ್ ಅದು. ಸೊ ಈ ಗಾಡಿ ಒಂದಿದೆ ಫಾರ್ಡ್, ಇನ್ನೊಂದಿದೆ ಎಂಡೂವರು. ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2005 ಮಾಡಲು. ಹಾಂ. ಸೆಕೆಂಡ್ ಓನರು, ಡೀಸೆಲ್ ಇದು. 1,30,000 ಓಡಿದೆ. 1,30,000 ಓಡಿದೆ. ಹೌದು ಸರ್. ಓಕೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಹ್ಞೂ. ಇದರಲ್ಲೂ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಹಾಂ ಎಲ್ಲ ಬರುತ್ತೆ ಸರ್. ಸೊ ಈ ಗಾಡಿ ಪ್ರೈಸ್ ಎಷ್ಟು? 4,25,000 ಇದೆ ಸರ್. ಫೈನಲ್ ಒಂದು 4 lakhs ಆಗುತ್ತೆ ಸರ್. ಫೈನಲ್ 4 lakhs ಆಗುತ್ತೆ. ನೋಡ್ಬೋದು ಈ ಗಾಡಿ. ಟೈರ್ಸ್ ಕೂಡ ನಿಮಗೆ ಇನ್ನು ಒಂದು 60% ಇದೆಯಲ್ಲ, 60-70% ಬರುತ್ತೆ ಅದು. ಟೈರ್ಸ್ ಕೂಡ ಚೆನ್ನಾಗಿದೆ. ಓಕೆ. ಮಾರುತಿ ಈಕೋನು ತುಂಬ ಜನ ಕೇಳ್ತೀರಾ, ಇದೇ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2011 ಮಾಡಲು. ಓಕೆ. ಸೆಕೆಂಡ್ ಓನರು, ಪೆಟ್ರೋಲ್ ಇದು. ಓಕೆ. 85,000 ಓಡಿದೆ ಸರ್. 85,000 ಓಡಿದೆ. ಹೌದು, ವಿತ್ AC ವೆಹಿಕಲ್ ಇದು. ಹಾಂ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 2,65,000 ಇದೆ. ಹಾಂ. ಫೈನಲ್ 250 ಆಗುತ್ತೆ ಸರ್. ಫೈನಲ್ 250 ಆಗುತ್ತೆ ಇದು. ನೋಡ್ಬೋದು 2,50,000ಕ್ಕೆ. ಸೊ ಈ ಗಾಡಿಯಲ್ಲಿ AC ಒಂದು ಬರುತ್ತೆ ಅಷ್ಟೇ. ಹೌದು, AC ಬರುತ್ತೆ. ಪವರ್ ಸ್ಟೇರಿಂಗು. ಓಕೆ. ಸೊ ಈ ಗಾಡಿ ಇನ್ನೊಂದು ಒಂದಿದೆ ಬ್ಲ್ಯಾಕ್ ಕಲರು. ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2006 ಮಾಡಲು, ಸೆಕೆಂಡ್ ಓನರು. ಓಕೆ. 2.5G ವರ್ಷನ್ ಇದು. 2.5G ವರ್ಷನ್. ಹೌದು. 1,50,000 ಡ್ರೈವನ್ನು. ಹಾಂ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಅಂದರೆ ಹಿಂಗೆ ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೀಟ್ ಅಡ್ಜಸ್ಟ್ಮೆಂಟ್ಸು ಓಕೆ ಎಲ್ಲ ಬರುತ್ತೆ ಸರ್. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು 4,75,000 ಇದೆ. ಹಾಂ. ಫೈನಲ್ 4,60,000 ಆಗುತ್ತೆ ಸರ್. 4,60,000 ಆಗುತ್ತೆ. 4,60,000 ಅದು. ನೆಕ್ಸ್ಟು ಇನ್ನೊಂದು ಗಾಡಿ ಇದೆ. ಇದು ಯಾವುದೋ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಬಂದು ಪ್ರೀಮಿಯರ್ ಸರ್. ಬ್ರ್ಯಾಂಡ್ ನೇಮ್ ಪ್ರೀಮಿಯರ್ ಅಂತ. ಪ್ರೀಮಿಯರ್ ಅಂತ? ಹೌದು, ವೆಹಿಕಲ್ ಪ್ರೀಮಿಯರ್ ರಿಯೋ ಇದು. ಸೊ ಇವಾಗಲೂ ಈ ಕಂಪನಿ ಇದೆಯಾ? ಅಂದ್ರೆ ಇದು ಸರ್ವಿಸ್ ಎಲ್ಲಾನು ಬಾಷಲ್ ಸಿಗುತ್ತೆ ನಿಮಗೆ. ಹೌದಾ? ಓಕೆ. ಇದು 2013 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್. ಓಕೆ. ಅಂಡ್ 22,000 ಓಡಿದೆ ಸರ್ ಇದು. 22,000 ಓಡಿದೆ. ಹೌದು. ಓಕೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಎಲ್ಲ ಹೆಂಗೆ ಮೇಡಮ್? ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಸೊ ಇದ್ರಲ್ಲಿ ಬಟನ್ಸ್ ಎಲ್ಲ ನೋಡ್ಕೊಳ್ಳಿ, ಇಲ್ಲಿ ಬರುತ್ತೆ. ಓಕೆ. ರೋಡ್ ಕ್ಲಿಯರೆನ್ಸ್ಗೆಲ್ಲ ನಿಮ್ಗೆ ಚೆನ್ನಾಗಿರುತ್ತೆ. ಹಾಂ. ಗ್ರೌಂಡ್ ಕ್ಲಿಯರೆನ್ಸು ತುಂಬ ಇದಾಗಿದೆ ಅಲ್ಲ? ಹೌದು. ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು 3,25,000 ಇದೆ. ಹಾಂ. ಫೈನಲ್ ಒಂದು 3,10,000 ಆಗುತ್ತೆ ಸರ್. ಫೈನಲ್ ಒಂದು 3,10,000 ಆಗುತ್ತೆ. 3,10,000 ಆಗುತ್ತೆ ಇದು. ನೋಡ್ಬೋದು. ನೆಕ್ಸ್ಟು ಇನ್ನೊಂದು ನಿಸಾನ್ ಒಂದು ಕಾರ್ ಇದೆ. ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2011 ಮಾಡಲು. ಓಕೆ. ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟ್ ಇದು. ಹಾಂ. XV ಟಾಪ್ ಎಂಡ್ ಇದು. ಓಕೆ. 51,000 ಓಡಿದೆ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS ಆ್ಯಂಡ್ ಪುಷ್ ಬಟನ್ನು ಓಕೆ ಎಲ್ಲ ಬರುತ್ತೆ ಸರ್. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 2,75,000 ಇದೆ. ಹಾಂ. ಫೈನಲ್ 260 ಆಗುತ್ತೆ. ಫೈನಲ್ 260 ಆಗುತ್ತೆ. ನೋಡ್ಬೋದು ಇದು ನಿಸ್ಸಾನ್ ಮೈಕ್ರಾ. ಇದು ಡೀಸೆಲ್ ಗಾಡಿ. ಮೈಲೇಜ್ ಅಂದರೆ ಹೆಂಗೆ? ಮೈಲೇಜ್ ಇದು ಅರೌಂಡ್ 18 ಬರುತ್ತೆ ಸರ್. 18 ಬರುತ್ತೆ. ಹೌದು. ಹೋಂಡೈ i10 ಒಂದಿದೆ. ನೋಡ್ಬೋದು. ಸರ್ ಇದು ಬಂದು 2010 ಮಾಡಲು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಓಕೆ. ಮ್ಯಾಗ್ನಾ ವೇರಿಯಂಟು. 80,000 ಓಡಿದೆ. ಹಾಂ. ಪೆಟ್ರೋಲು. ಸೆಕೆಂಡ್ ಓನರ್ ಇದೆ. ಹಾಂ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 3,10,000 ಇದೆ. ಹಾಂ. ಫೈನಲ್ 2,95,000 ಆಗುತ್ತೆ. 2,95,000 ಆಗುತ್ತೆ. 2,95,000 ಹೌದು. ನೋಡ್ಬೋದು. ಓಕೆ. ನೆಕ್ಸ್ಟ್ ಒಂದು ನ್ಯಾನೋ ಒಂದಿದೆ. ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2016 ಮಾಡಲು, Okay. ಸೆಕೆಂಡ್ ಓನರು, ಆಟೋಮೆಟಿಕ್ ಇದು. XTA ಇದು. ಓಕೆ. 25,000 ಓಡಿದೆ ಸರ್. 28,000 ಓಡಿದೆಯಾ? ಹೌದು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಂ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಪ್ರೈಸ್ ಬಂದು 2,10,000 ಇದೆ. ಹಾಂ. ಫೈನಲ್ 1,95,000 ಆಗುತ್ತೆ. ಫೈನಲ್ 1,95,000 ಆಗುತ್ತೆ ಆ ಗಾಡಿ. ನೋಡ್ಬೋದು. ನೆಕ್ಸ್ಟು ಇನ್ನೊಂದು ನ್ಯಾನೋ ಇದೆ. ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2012 ಮಾಡಲು, ಹಾಂ. ಸಿಂಗಲ್ ಓನರು, ಪೆಟ್ರೋಲ್ ಇದು. ಓಕೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಹಾಂ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಈ ಗಾಡಿಯಲ್ಲಿ ಪವರ್ ಸ್ಟೇರಿಂಗ್ ಒಂದು ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಸರ್ ಇದು ಬಂದು 1,25,000 ಇದೆ.
1,25,000 ಆಗುತ್ತೆ. ನೆಕ್ಸ್ಟ್ ಒಂದು ಆಲ್ಟೋ ಒಂದಿದೆ K10, ಇದರ ಡೀಟೇಲ್ಸ್ ಹೇಳಿ ಮೇಡಮ್. ಇದು ಆಲ್ಟೋ LX ಸರ್, ಇದು 2005 ಮಾಡಲು, ಹಾಂ, ಸೆಕೆಂಡ್ ಓನರು, ಪೆಟ್ರೋಲು, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಮಾಡಿಸ್ಕೊಡ್ತೀವಿ. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 1,25,000 ಇದೆ, ಹಾಂ, ಫೈನಲ್ 1,10,000 ಆಗುತ್ತೆ. 1,10,000ಗೆ ಫೈನಲ್ ಆಗುತ್ತೆ ಈ ಗಾಡಿ, ನೋಡ್ಬೋದು. ಸೊ ಈ ಗಾಡಿ ಮೈಲೇಜು ಅಂದರೆ ಹೆಂಗೆ ಬೇಕು? ಮೈಲೇಜು 16 ಬರುತ್ತೆ ಸರ್. 16 ಬರುತ್ತೆ ಮೈಲೇಜ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಒಂದು ನ್ಯಾನೋ ಒಂದಿದೆ, ನೋಡ್ಬೋದು. ಇದರ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2012 ಮಾಡಲು, ಓಕೆ. ಸಿಂಗಲ್ ಓನರು, 46,000 ಓಡಿದೆ. ಸಿಂಗಲ್ ಓನರ್, 46,000, 46,000 ಡ್ರಿವನ್ ಕಿಲೋಮೀಟರ್. ಇದರಲ್ಲಿ ಬಂದು ಮ್ಯಾಗ್ ವೀಲ್ಸ್ ಬರುತ್ತೆ ಓಕೆ. ಆ್ಯಂಡ್ 46 ಡ್ರೈವ್ ಅನ್ನಿದು. ಹಾಂ ಹಾಂ. ಪ್ರೈಸ್ ಬಂದು ಇದು 1,25,000 ಇದೆ, ಫೈನಲ್ ನಿಮ್ಗೆ 1,10,000 ಆಗುತ್ತೆ ಸರ್. ಇದು ಕೂಡ ಫೈನಲ್ 1,10,000 ಆಗುತ್ತೆ. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಒಂದಿದೆ, ನೋಡ್ತಿರ್ಬೋದು. ಸರ್ 2001 ಮಾಡಲು, ಸ್ಯಾಂಟ್ರೋ ಜಿಪ್ ಇದು. ಓಕೆ. ಪೆಟ್ರೋಲ್ ವೇರಿಯಂಟು, 73,000 ಓಡಿದೆ. 73,000 ಓಡಿದೆ. ಹೌದು ಸರ್. ಓಕೆ. ಸೊ ಈ ಗಾಡಿಯಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 1,20,000 ಇದೆ, ಹಾಂ, ಫೈನಲ್ 1,10,000 ಆಗುತ್ತೆ. ಫೈನಲ್ 1,10,000ಗೆ ಈ ಗಾಡಿ ಆಗುತ್ತೆ, ನೋಡ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಗಾಡಿ ಇದೆ, ಇದರ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2013 ಮಾಡಲು, ಹೋಂಡಾ ಬ್ರಿಯೋ ಇದು, 1.2 SMT ವೇರಿಯಂಟ್ ಇದು. ಹಾಂ, ಸೆಕೆಂಡ್ ಓನರು, ಪೆಟ್ರೋಲು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 40,000 ಓಡಿದೆ. 40,000 ಓಡಿದೆ, 40,000. ಈ ಗಾಡಿಯಲ್ಲಿ ಫೀಚರ್ಸ್ ಮೇಡಮ್? ಸರ್ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಂ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು? ಪ್ರೈಸ್ ಬಂದು 3,85,000 ಇದೆ, ಹಾಂ, ಫೈನಲ್ ನಿಮಗೆ 3,65,000 ಆಗುತ್ತೆ. 3,65,000, 3,65,000 ರೂಪಾಯಿಗೆ ಆಗುತ್ತೆ. ನೆಕ್ಸ್ಟ್ ಒಂದು ಸ್ಕೋಡಾ ಗಾಡಿ ಇದೆ, ಇದರ ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇದು ಬಂದು 2009 ಮಾಡಲು, ಸೆಕೆಂಡ್ ಓನರು, ಡೀಸೆಲ್, ಟಾಪ್ ಎಂಡ್ ವೇರಿಯಂಟ್ ಇದು. ವಿತ್ ಸನ್ರೂಫ್ ಬರುತ್ತೆ. ಹೌದು, ವಿತ್ ಸನ್ರೂಫ್, ಎಲಿಗೆನ್ಸ್ ಇದು. ಓಕೆ. 71,000 ಓಡಿದೆ. ಹಾಂ, ಓಕೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು, ಏರ್ ಬ್ಯಾಗ್, ABS, ಪವರ್ ವಿಂಡೋಸು, ಮ್ಯೂಸಿಕ್ ಪವರ್ ಸಿಸ್ಟಮ್ ವಿಂಡೋಸ್ ಎಲ್ಲ ಎಲ್ಲ ಬರುತ್ತೆ. ಬರುತ್ತೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಇದು ಬಂದು 2,75,000 ಇದೆ ಸರ್, ಫೈನಲ್ 260 ಆಗುತ್ತೆ. 260 ಫೈನಲ್ ಆಗುತ್ತೆ, 2,60,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಫಾರ್ಡ್ ಫಿಗೋ ಇದೆ. ಸರ್ ಇದು ಬಂದು 2014 ಮಾಡಲು, ಓಕೆ. ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್ ಇದು, EXI ಬರುತ್ತೆ, 1.2 cc ಇಂಜಿನ್ ಇದು. ಹಾಂ, ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಇದು 36,000 ಓಡಿದೆ. 36,000, ಹೌದು. 36,000. ಓಕೆ. ಸೊ ಈ ಗಾಡಿ ಪ್ರೈಸ್ ಮೇಡಮ್? ಸರ್ ಇದು 3,25,000 ಇದೆ, ಫೈನಲ್ 310 ಆಗುತ್ತೆ. ಫೈನಲ್ 310 ಆಗುತ್ತೆ, 3,10,000ಕ್ಕೆ. ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಒಂದಿದೆ, ನೋಡ್ತಿರ್ಬೋದು. ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2013 ಮಾಡಲು, ಓಕೆ. ಸೆಕೆಂಡ್ ಓನರು, ಆ್ಯಂಡ್ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಹಾಂ ಹಾಂ. 71,000 ಓಡಿದೆ. ಓಕೆ. 71,000. ಹೌದು ಸರ್. ಓಕೆ. ಸೊ ಈ ಗಾಡಿಯಲ್ಲಿ ಫೀಚರ್ಸ್ ಎಲ್ಲ ಹೆಂಗೆ ಮೇಡಮ್? ಸರ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮಿರರ್ ಅಡ್ಜಸ್ಟ್ಮೆಂಟು ಬರುತ್ತೆ ಸರ್. ಓಕೆ ಓಕೆ. ಸೊ ಈ ಸ್ಕಾರ್ಪಿಯೋ ಕೂಡ ಇನ್ನೂ 2 ಸ್ಕಾರ್ಪಿಯೋ ಇದೆ, ನೋಡ್ತಿರ್ಬೋದು. ಅಲ್ಲೊಂದು ಬ್ಲ್ಯಾಕ್ ಕಲರ್ ಇತ್ತು, ಇದೊಂದಿದೆ. ಒಂದು ಮ್ಯಾನ್ಯುಯಲ್ ಒಂದಿದೆ, ಒಂದು ಆಟೋಮೆಟಿಕ್ ಇದೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಬಂದು 5,85,000 ಇದೆ, ಹಾಂ, ಫೈನಲ್ ಒಂದು 570 ಆಗುತ್ತೆ ಸರ್. ಫೈನಲ್ 570 ಆಗುತ್ತೆ, 5,70,000ಕ್ಕೆ. ನೆಕ್ಸ್ಟ್ ಒಂದು ಝೆನ್ ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಬಂದು 2003 ಮಾಡಲು, ಓಕೆ. ಥರ್ಡ್ ಓನರು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸ್ FC ಕೂಡ ಎಲ್ಲ ರನ್ನಿಂಗ್ ಇದೆ. ಹಾಂ ಹಾಂ. ಇನ್ಶೂರೆನ್ಸು, FC ಹಾಂ, ಎಲ್ಲ ಡಾಕ್ಯುಮೆಂಟ್ಸು ಅಪ್ ಟು ಡೇಟ್ ಇದೆ. ಓಕೆ. 71,000 ಓಡಿದೆ ಸರ್. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ ಮೇಡಮ್? ಸರ್ ಇದು ಬಂದು 1,65,000 ಇದೆ, ಹಾಂ, ಫೈನಲ್ 1,45,000 ಆಗುತ್ತೆ. 1,45,000 ಆಗುತ್ತೆ, 1,45,000ಕ್ಕೆ. ನೆಕ್ಸ್ಟ್ ಒಂದು ಮಹೇಂದ್ರದೊಂದು ರೆವಾ ಒಂದು ಎಲೆಕ್ಟ್ರಿಕ್ ಇದೆ, ಇದು ಡೀಟೇಲ್ಸ್ ಹೇಳಿ ಮೇಡಮ್. ಇದು ಬಂದು 2016 ಮಾಡಲ್, E2O, ಓಕೆ. ಎಲೆಕ್ಟ್ರಿಕ್ ವೆಹಿಕಲು, ಹಾಂ ಹಾಂ. ಸಿಂಗಲ್ ಓನರು, 41,000 ಓಡಿದೆ ಸರ್. 41,000 ಓಡಿದೆ. ಹೌದು. ಓಕೆ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಹೇಳ್ತೀರಾ? ಇದು ಬಂದು 3,75,000 ಇದೆ, ಹಾಂ, ಫೈನಲ್ 360 ಆಗುತ್ತೆ ಸರ್. ಫೈನಲ್ 360 ಆಗುತ್ತೆ. ಓಕೆ.
ಸೊ ಇಲ್ಲಿರೋ ಗಾಡಿ ಡೀಟೇಲ್ಸ್ ಎಲ್ಲ ಇವಾಗ ಆಯಿತು. ಇಲ್ಲಿ ಲೋನ್ ಆಪ್ಷನ್ ಅಂದರೆ ಹೆಂಗೆ ಮೇಡಮ್? ಲೋನ್ ಆಪ್ಷನ್ ಬರೀ ಬೆಂಗಳೂರವ್ರು ಇರೋಂಗೆ ಮಾತ್ರ ಸಿಗುತ್ತಾ? ಹೌದು ಸರ್, ಈಗ ಸದ್ಯಕ್ಕೆ ಈಗ ಲೋಕಲ್ ಬ್ಯಾಂಗ್ಳೂರ್ ಇರೋರ್ಗೆ ಮಾತ್ರ ಲೋನ್ ಆಗುತ್ತೆ. 2011 ಅಬೋವ್ ವೆಹಿಕಲ್ಸಿಗೆ ಥರ್ಡ್ ಓನರ್ ಇದ್ರೂ ಲೋನ್ ಮಾಡ್ಕೊಡ್ತೀವಿ. ಅಕಸ್ಮಾತ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಲ್ಲ ಅಂದರೆ ಸ್ವಂತ ಮನೆ ಇದ್ರೂ ಲೋನ್ ಮಾಡ್ಕೊಡ್ತೀವಿ. ಎಲ್ಲ ಬ್ಯಾಂಕ್ಸು ಟೈಅಪ್ ಇದೆ. ಅಪ್ ಟು 90% ಲೋನ್ ಆಗುತ್ತೆ ಸರ್. ಓಕೆ ಓಕೆ. ಸೊ ಇಲ್ಲಿ ಎಷ್ಟೊಂದು ಗಾಡಿ ಎಲ್ಲ ನೀವು ಡೀಟೇಲ್ಸ್ ಎಲ್ಲ ಕೊಟ್ರಿ. ಇಲ್ಲಿ ಗಾಡಿ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಗಾಡಿ ಕೇಳಿದ್ರೆ ತರಿಸ್ಕೊಡ್ತೀರಾ? ಹೌದು ಸರ್, ಬೇರೆ ಗಾಡಿ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನಾವು ಅರೇಂಜ್ ಮಾಡಿ ಅದನ್ನು ತರಿಸ್ಕೊಡ್ತೀವಿ. ಈಗ ನಮ್ಮ ಹತ್ರ ಇದಲ್ಲದೆ ಇನ್ನೂ ಒಂದು 4-5 ಗಾಡಿ ಪಾಲಿಶಲ್ಲಿ ಕೂಡ ಇದೆ. ಅದು ವರ್ನಾ 2010 ಮಾಡಲ್ ಒಂದಿದೆ, XUV ಒಂದಿದೆ 18 ಮಾಡಲ್ದು 35,000 ಓಡಿದೆ, ಆ್ಯಂಡ್ i10 ಒಂದಿದೆ, ಸ್ಕಾಲಾ ಒಂದಿದೆ, ಎಲ್ಲ ಪಾಲಿಶಲ್ಲಿ ಇದೆ ಸರ್. ಓಕೆ ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದ್ಸತಿ ಆಫರ್ ಅಂತ ಏನಂತ ಹೇಳ್ಬಿಡಿ ಮೇಡಮ್ ಇನ್ನೊಂದ್ಸತಿ. ಸರ್ ಅದೇ 1 ಇಯರ್ ಇಂಜಿನ್ ವಾರಂಟಿ ಇರುತ್ತೆ ನಾರ್ಮಲ್ಲು. ಅದ್ರ ಜೊತೆಗೆ ಈ ದಸರಾ ಪ್ರಯುಕ್ತ 1 ಇಯರಲ್ಲಿ 3 ಟೈಮ್ಸ್ ಚೆಕಪ್ ಫ್ರೀ ಇರುತ್ತೆ ಆ್ಯಂಡ್ ಫುಲ್ಲಿ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಅದ್ರ ಜೊತೆಗೆ ಒಂದು ಕಾರ್ ಕೇರ್ ಕಿಟ್ ಒಂದು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ಸಿಗೆ. ಓಕೆ, ಅದು ಬಂದು ಸರ್ಪ್ರೈಸ್ ಆಗಿರುತ್ತೆ ಕಸ್ಟಮರ್. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.